ಜಾತಿಯ ಹೆಸರಿನಿಂದಲೇ ಪ್ರಚೋದನೆ ಮಾಡುವಂಥದ್ದು, ಜಾತಿಯ ಹೆಸರು ಹೇಳಿ ಭಯ ಹುಟ್ಟಿಸುವಂಥದ್ದು, ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರು ಅಂತಂದರೆ ರಾಹುಲ್ ಗಾಂಧಿಯವರು. ದಲಿತ ವೈದ್ಯರು, OBC ವೈದ್ಯರುಗಳು ಭಾರತದಲ್ಲಿ ಸಿಗೋದೇ ಇಲ್ಲ ಅಂತ ಅವ್ರು ಮಾತಾಡ್ತಾರೆ. ನಾನು ದೆಹಲಿ ಯೂನಿವರ್ಸಿಟಿಗೆ ಹೋಗಿದ್ದೆ. ಆ ಯೂನಿವರ್ಸಿಟಿಯಲ್ಲಿ ಜಾತಿ ನೋಡಿ ವಿದ್ಯಾರ್ಥಿಗಳನ್ನು ಫೇಲ್ ಮಾಡ್ತಾರೆ. ರಾಹುಲ್ ಗಾಂಧಿಯವರೇ ಮಾತಾಡೋಕೆ ಮುಂಚೆ ಸತ್ಯ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ದೆಹಲಿ ಯೂನಿವರ್ಸಿಟಿ ಮಾಡಿದೆ. ನೀವು ಪ್ರತಿಪಕ್ಷದ ನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ನಾಲಾಯಕ್ ಅಂತ ಜನ ತೀರ್ಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಇದಕ್ಕೆ ಸ್ಪಷ್ಟ ಉದಾಹರಣೆ. ಬರೀ ಸ್ಟೇಜ್ ಸಿಕ್ತು ಅಂತ ದಲಿತರಲ್ಲಿ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಹೋದರೆ ಅದೇ ದಲಿತರು ನಿಮ್ಮ ಪಕ್ಷವನ್ನು ಇನ್ನಷ್ಟು ಮೂಲೆಗುಂಪು ಮಾಡ್ತಾರೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಭಾರತದ ರಾಜಕಾರಣದಲ್ಲಿ ಜಾತಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಜಾತಿಯ ಆಧಾರದ ಮೇಲೆ ಮತ ಕೇಳೋದು, ಜಾತಿಯ ಆಧಾರದ ಮೇಲೆ ಗೆಲ್ಲೋದು, ಇದೆಲ್ಲವೂ ಸಾಮಾನ್ಯವಾಗಿ ಕಂಡುಬರುವಂಥ ದೃಶ್ಯಗಳು ಭಾರತದ ರಾಜಕಾರಣದಲ್ಲಿ. ಆದರೆ ಕೆಲವರು ಇರ್ತಾರೆ, ಜಾತಿಯ ಹೆಸರಿನಿಂದಲೇ ಪ್ರಚೋದನೆ ಮಾಡುವಂಥದ್ದು, ಜಾತಿಯ ಹೆಸರು ಹೇಳಿ ಭಯ ಹುಟ್ಟಿಸುವಂಥದ್ದು, ಜಾತಿಯ ಹೆಸರು ಹೇಳಿ ಅರಾಜಕತೆ ಸೃಷ್ಟಿಸುವಂಥದ್ದು, ಈ ರೀತಿಯ ಕೆಲಸವನ್ನು ಮಾಡೋರು ಸಾಕಷ್ಟು ಜನ ಭಾರತದಲ್ಲಿದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರು ಅಂತಂದರೆ ವಿಪಕ್ಷದ ಅಧಿಕೃತ ನಾಯಕ LOP ರಾಹುಲ್ ಗಾಂಧಿಯವರು. ನಿನ್ನೆ ಲಕ್ನೋದಲ್ಲಿ ಅವರು ಮಾಡಿದ್ದು ಇದನ್ನೇ. ಇಂದಿರಾ ಪ್ರತಿಷ್ಠಾನ ಆಯೋಜಿಸಿದ್ದಂತಹ ಸಂವಿಧಾನ ಸಮ್ಮೇಳನ, ಇದರಲ್ಲಿ ಅವರು ಮಾತಾಡ್ತಾ ಇದ್ರು. ಇದರಲ್ಲಿ ಅವರು ಸ್ಪಷ್ಟವಾಗಿ ಜಾತಿ ವೈಷಮ್ಯದ ಲಾಭ ಪಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಇದು ಹೇಗೆ? ಅವರ ಎರಡು ಮಾತುಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲನೇದು, ಅವರು ವೈದ್ಯರ ಬಗ್ಗೆ ಮಾತಾಡ್ತಾರೆ. ಉನ್ನತ ಶಿಕ್ಷಣದಲ್ಲಿ ಹೇಗೆ ದಲಿತರಿಗೆ ಅನ್ಯಾಯವಾಗಿದೆ ಅಂತ ಹೇಳೋದಕ್ಕೆ ಅವರು ಹೊರಟು, ದಲಿತ ವೈದ್ಯರು, OBC ವೈದ್ಯರುಗಳು ಭಾರತದಲ್ಲಿ ಸಿಗೋದೇ ಇಲ್ಲ ಅಂತ ಅವರು ಮಾತಾಡ್ತಾರೆ. ಒಂದ್ಸಲಿ ಕೇಳಿ. अपोलो हॉस्पिटल में जाके नाम पढ़िए डॉक्टरों के, वहां पे आपको एक दलित नाम नहीं मिलेगा, एक पिछड़े वर्ग का नाम नहीं मिलेगा, एक आदिवासी नहीं मिलेगा. और कॉन्स्टिट्यूशन कहता है कि ये देश सबका है, वन मैन वन वोट, जितनी आबादी उतनी भागीदारी. कॉन्स्टिट्यूशन कहता है कि सारे के सारे लोग एक जैसे हैं, कोई कम नहीं है, सब समान है. ಕೇಳಿದ್ರಲ್ಲ, ಅಪೋಲೋ ಆಸ್ಪತ್ರೆಗೆ ಹೋಗ್ಬಿಟ್ಟು ವೈದ್ಯರುಗಳ ಹೆಸರುಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗೋಗ್ಬಿಡುತ್ತೆ, ಅಲ್ಲಿ ದಲಿತ ವೈದ್ಯರಿಲ್ಲ, OBC ವೈದ್ಯರಿಲ್ಲ, ಆದಿವಾಸಿ ವೈದ್ಯರಿಲ್ಲ. ಹೇಗೆ ಇದು ಸಾಧ್ಯ? ಸಂವಿಧಾನ ಏನು ಹೇಳುತ್ತೆ? ಜಿತನಿ ಆಬಾದಿ ಉತನಿ ಭಾಗಿದಾರಿ, ಅಂದರೆ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಪಾಲುದಾರಿಕೆಯೂ ಇರಬೇಕು ಅಂತ ಸಂವಿಧಾನ ಹೇಳುತ್ತೆ. ಆದರೆ ಭಾರತದಲ್ಲಿ ಏನಾಗ್ತಾ ಇದೆ? ದಲಿತರಿಗೆ ಎಂಥ ದೊಡ್ಡ ಅನ್ಯಾಯ ಆಗ್ತಾ ಇದೆ. ದಲಿತರಲ್ಲಿ ಭಯ ಹುಟ್ಟಿಸುವಂಥ ಪ್ರಯತ್ನ. ಆಯ್ತಪ್ಪ, ಒಂದು ವೇಳೆ ಉನ್ನತ ಶಿಕ್ಷಣದಲ್ಲಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ದಲಿತರು ಇಲ್ಲ ಅನ್ನೋದಾದರೆ, ಈ 75 ವರ್ಷಗಳಲ್ಲಿ 60 ವರ್ಷ ನೀವೇ ಆಡಳಿತ ಮಾಡಿದ್ರಲ್ವಾ? ಅದೇ ಅಂಬೇಡ್ಕರ್ ಸಂವಿಧಾನದ ಪ್ರಕಾರವೇ ತಾನೇ ನೀವು ಮಾಡಿದ್ದು. ಯಾಕೆ ದಲಿತರಿಗೆ ಅವಕಾಶ ಕೊಡಲಿಲ್ಲ? ದಲಿತರ ಕಾಳಜಿ ಅನ್ನೋದು ಕೇವಲ ಸ್ಟೇಜ್ ಮೇಲಕ್ಕೆ ಮಾತ್ರನಾ ಸೀಮಿತ? ಶಿಕ್ಷಣ ಸಂಸ್ಥೆಗಳು, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು, ಎಲ್ಲದರ ಮೇಲೂ ನಿಮ್ಮ ಹಿಡಿತ ಇತ್ತಲ್ಲ. ಆಗ ಯಾಕೆ ಜನಸಂಖ್ಯೆಗೂ ಅನುಗುಣವಾಗಿ ದಲಿತ ವೈದ್ಯರು, OBC ವೈದ್ಯರು, ಆದಿವಾಸಿ ವೈದ್ಯರು ಇವರು ಇರೋ ಹಾಗೆ ನೀವು ನೋಡ್ಕೊಳ್ಳಿಲ್ಲ? ಈಗ ಅಂಥವ್ರ ಬಗ್ಗೆ ನಿಮಗೆ ಜ್ಞಾನೋದಯ ಆಗ್ತಾ ಇದೆಯಾ? ಇದು ಜ್ಞಾನೋದಯನೂ ಅಲ್ಲ, ಕಾಳಜಿನೂ ಅಲ್ಲ, ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ. ದಲಿತರಲ್ಲಿ ಭಯ ಹುಟ್ಟಿಸುವಂಥದ್ದು, ದಲಿತರಲ್ಲಿ ಗೊಂದಲ ಮೂಡಿಸುವಂಥದ್ದು. ಅವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಸ್ನೇಹಿತರೆ. ಇನ್ನೂ ಒಂದು ಮಾತನ್ನು ಮುಂದುವರೆದು ಹೇಳ್ತಾರೆ, ಅದನ್ನು ನೋಡಿ ಒಂದು ಸಲ. मैं गया था, दिल्ली यूनिवर्सिटी गया था. इंटरव्यू बच्चों को निकालने का तरीका है. आपकी जात क्या है भैया, आप इंटरव्यू में फेल, सीधी सी बात है. ಇಲ್ಲಿ ಏನು ಹೇಳ್ತಾರೆ ರಾಹುಲ್ ಗಾಂಧಿ? ನಾನು ದೆಹಲಿ ಯೂನಿವರ್ಸಿಟಿಗೆ ಹೋಗಿದ್ದೆ. ಆ ಯೂನಿವರ್ಸಿಟಿಯಲ್ಲಿ ಜಾತಿ ನೋಡಿ ವಿದ್ಯಾರ್ಥಿಗಳನ್ನು ಫೇಲ್ ಮಾಡ್ತಾರೆ. ಜಾತಿಯ ಹೆಸರನ್ನು ನೋಡಿ ವಿದ್ಯಾರ್ಥಿಗಳನ್ನು ಫೇಲ್ ಮಾಡ್ತಾರಂತೆ. ಎಂಥ ಆಘಾತಕಾರಿಯಾದಂಥ ಮನಸ್ಥಿತಿ ನೋಡಿ, ಎಂಥ ಪ್ರಚೋದನಕಾರಿಯಾದಂಥ ಮಾತುಗಳು ನೋಡಿ. ಈಗ ದೆಹಲಿ ಯೂನಿವರ್ಸಿಟಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದೆ. ಆ ಕ್ಲಾರಿಫಿಕೇಷನ್ ಪ್ರಕಾರ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಇಂಟರ್ವ್ಯೂ ಅನ್ನೋದೇ ಇಲ್ಲ. ವಿದ್ಯಾರ್ಥಿಗಳ ಅಡ್ಮಿಷನ್ಗೆ ಅವರು ರಿಟರ್ನ್ ಟೆಸ್ಟನ್ನು ಮಾಡ್ತಾರೆ, ಎಂಟ್ರೆನ್ಸ್ ಟೆಸ್ಟನ್ನು ಮಾಡ್ತಾರೆ. ಹಾಗಾಗಿ ರಾಹುಲ್ ಗಾಂಧಿಯವರೇ ಮಾತಾಡೋಕ್ಕೆ ಮುಂಚೆ ಸತ್ಯ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ದೆಹಲಿ ಯೂನಿವರ್ಸಿಟಿ ಮಾಡಿದೆ. ಅಂದರೆ ಇದರ ಅರ್ಥ ಏನು? ರಾಹುಲ್ ಗಾಂಧಿಯವರ ಉದ್ದೇಶ ಏನು? ವಿಷ ಬೀಜ ಬಿತ್ತೋದು ಅಂದರೆ ಇದೆ ಅಲ್ವಾ? ಜಾತಿ ನೋಡಿ ವಿದ್ಯಾರ್ಥಿಗಳನ್ನು ಫೇಲ್ ಮಾಡ್ತಾರೆ ಅಂತ ಎಷ್ಟು ನಿರ್ಲಜ್ಜರಾಗಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. 60 ವರ್ಷ ನಿಮ್ಮದೇ ಆಡಳಿತ ಇತ್ತಲ್ಲ, ಅಂಥವ್ರನ್ನ ಹುಡುಕಿ ಪತ್ತೆ ಹಚ್ಚಿ ಶಿಕ್ಷೆ ಕೊಡಬೇಕಾಗಿತ್ತು ಸ್ವಾಮಿ, ಜೈಲಿಗೆ ಕಳಿಸ್ಬೇಕಾಗಿತ್ತು. ಯಾಕೆ ಕಳಿಸ್ತಿಲ್ಲ? ಅಥವಾ ಕಳಿಸಿದ್ರೆ ಅಂಥದ್ದು ಯಾವ ಥರ ಉದಾಹರಣೆ ಕೊಡ್ತೀರಾ? ಒಂದೇ ಒಂದು ಉದಾಹರಣೆ ಕೊಡಿ. ಬೇಡ.
ಇವತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದೀರಿ, ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದೀರಿ, ಮೊನ್ನೆಯವರೆಗೂ ಹಿಮಾಚಲದಲ್ಲಿ ಅಧಿಕಾರದಲ್ಲಿದ್ದೀರಿ, ಪಂಜಾಬ್ನಲ್ಲಿ 5 ವರ್ಷ ಆಡಳಿತ ನಡೆಸಿದ್ರಿ. ಅಲ್ಲಿ ಎಷ್ಟು ದಲಿತ ವೈದ್ಯರನ್ನು ನೀವು ನೇಮಕ ಮಾಡಿದ್ರಿ, ಅಲ್ಲಿ ಎಷ್ಟು ಆದಿವಾಸಿ ವೈದ್ಯರನ್ನು ನೇಮಕ ಮಾಡಿದ್ರಿ, ಕೊಡಿ ದಾಖಲೆ. ಆಗ ಜನ ನಿಮ್ಮ ಮಾತನ್ನು ನಂಬ್ತಾರೆ. ನಾನು ಕರ್ನಾಟಕದ್ದೇ ಉದಾಹರಣೆಯನ್ನು ತಗೋತೀನಿ. ನೀವಲ್ಲಿ ಅಪೋಲೋ ಆಸ್ಪತ್ರೆ ಅಂತ ಹೇಳಿದ್ರಲ್ಲ, ಅಪೋಲೋನೋ ಮತ್ತೊಂದು, ಅದು ನಮಗೆ ಬೇಡ. ಆದರೆ ಅಂಥ ಖಾಸಗಿ ಆಸ್ಪತ್ರೆಗಳು ಅಥವಾ ಇನ್ಸ್ಟಿಟ್ಯೂಷನ್ಗಳನ್ನು ಹೊಂದಿರುವಂತಹ 10 ಕಾಂಗ್ರೆಸ್ ನಾಯಕರಿದ್ದಾರೆ ಕರ್ನಾಟಕದಲ್ಲಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇದೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ದಿದೆ, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ದಿದೆ, ಎಚ್ ಕೆ ಪಾಟೀಲ್ರದ್ದಿದೆ, ಶರಣಪ್ರಕಾಶ್ ಪಾಟೀಲ್ರದ್ದಿದೆ, ಎಂ.ಬಿ. ಪಾಟೀಲ್ರದ್ದಿದೆ, ಮಧು ಬಂಗಾರಪ್ಪ ಅವ್ರದ್ದು ಶರಾವತಿ ಡೆಂಟಲ್ ಕಾಲೇಜ್ ಇದೆ, ಶಾಮನೂರು ಶಿವಶಂಕರಪ್ಪನವ್ರದ್ದು ದೊಡ್ಡ ಶೈಕ್ಷಣಿಕ ಸಾಮ್ರಾಜ್ಯನೇ ಇದೆ. ಇಲ್ಲೆಲ್ಲ ಜಿತನಿ ಆಬಾದಿ ಉತ್ನಿ ಭಾಗಿದಾರಿ, ಎಷ್ಟು ಜನಸಂಖ್ಯೆ ಇದೆಯೋ ಅದಕ್ಕೆ ಅನುಗುಣವಾಗಿ ವೈದ್ಯರಿದ್ದಾರಾ, ಇಲ್ಲ ಲೆಕ್ಚರರ್ಸ್ ಇದ್ದಾರಾ, ಇಲ್ಲ ವಿದ್ಯಾರ್ಥಿಗಳಿದ್ದಾರಾ? ಯಾವತ್ತಾರು ಪ್ರಶ್ನೆ ಮಾಡಿದ್ದೀರಾ? ಕೇಳಿ, ನಿಮ್ಮದೇ ನಾಯಕರಲ್ವಾ. ಅಲ್ಲೆಲ್ಲ ಯಾವುದೋ ಖಾಸಗಿ ಆಸ್ಪತ್ರೆಯನ್ನು ಕೇಳೋದ್ರ ಬದಲು ನಿಮ್ಮದೇ ನಾಯಕರು, ನಿಮ್ಮ ಕಾಂಗ್ರೆಸ್ ನಾಯಕರೇ ಇದ್ದಾರಲ್ಲ ಕರ್ನಾಟಕದಲ್ಲಿ. ಎಲ್ಲರಿಂದಲೂ ಒಂದು ವರದಿ ತರಿಸ್ಕೊಳ್ಳಿ. ಈ ನಾಯಕರನ್ನು ನಾನು ಕೇಳೋದಿಷ್ಟೇ, ಒಂದು ವೇಳೆ ನೀವು ನಿಮ್ಮ ರಾಹುಲ್ ಗಾಂಧಿಯವರ ಸಿದ್ಧಾಂತ ಏನಿದೆ, ಜನಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಪಾಲುದಾರಿಕೆ, ಅದೇ ಕ್ರಮದಲ್ಲಿ ನೀವು ನೇಮಕಾತಿಯನ್ನು ಮಾಡೋದಾಗಲಿ ಪ್ರವೇಶಾತಿಯನ್ನು ಕೊಡೋದಾಗಲಿ ಮಾಡಿದ್ದಿದ್ರೆ ದಯವಿಟ್ಟು ರಾಜ್ಯದ ಮುಂದಿಡಿ. ಎಸ್, ರಾಹುಲ್ ಗಾಂಧಿ ನಮ್ಮ ನಾಯಕ, ಅವರ ಮನಸ್ಥಿತಿ ಏನಿದೆ, ಅವರ ಸಿದ್ಧಾಂತ ಏನಿದೆ, ಅದಕ್ಕೆ ತಕ್ಕಾಗೆ ನಾವು ಇಲ್ಲಿ ನೇಮಕಾತಿಯನ್ನು ಮಾಡ್ತಾ ಇದ್ದೀವಿ, ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಕೊಡ್ತಾ ಇದ್ದೀವಿ. ಆಗ ರಾಹುಲ್ ಗಾಂಧಿಯವರ ಮಾತಿಗೆ ಒಂದು ಮನ್ನಣೆ ಸಿಗುತ್ತೆ, ಅವರ ಮಾತನ್ನು ಜನ ನಂಬ್ತಾರೆ. ಮುಂದೆ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗೋದಕ್ಕೂ ಇದರಿಂದ ಅನುಕೂಲ ಆಗುತ್ತೆ. ಮಾಡಿ ಸ್ವಾಮಿ, ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿರುವಂಥವರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀರಲ್ಲ, ಕೊಡಿ ದಾಖಲೆಗಳನ್ನು. ಯಾವ ಆಧಾರದ ಮೇಲೆ ಪ್ರವೇಶಾತಿ ನಡೀತಾ ಇದೆ, ಯಾವ ಆಧಾರದ ಮೇಲೆ ನೇಮಕಾತಿ ನಡೀತಾ ಇದೆ. ಅದು ಬಿಟ್ಟುಬಿಟ್ಟು ಚುನಾವಣೆ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ಟೇಜ್ ಮೇಲೆ ನಿಂತ್ಕೊಂಡು ದಲಿತ ವಿದ್ಯಾರ್ಥಿಗಳಿಗೆ ಫೇಲ್ ಮಾಡ್ತಾರೆ, ದಲಿತ ವೈದ್ಯರಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಿರಲ್ಲ. ನೀವು ಪ್ರತಿಪಕ್ಷದ ನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ನಾಲಾಯಕ್ ಅಂತ ಜನ ತೀರ್ಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಇದಕ್ಕೆ ಸ್ಪಷ್ಟ ಉದಾಹರಣೆ. ಇಷ್ಟೇ ಅಲ್ಲ, ವಿದೇಶದಲ್ಲಿ ಹೋಗ್ತಾರೆ, ಸಿಕ್ಕರು ಖಡ್ಗ ಹಾಕೋಂಗಿಲ್ಲ, ಟೋಪಿ ಹಾಕೋಂಗಿಲ್ಲ ಅಂತಾರೆ. ತೆಲುಗುರು ಮರಾಠಿಗರು ಮಾತಾಡಿದ್ರೆ ಹಿಂದಿಯವ್ರು ಬಂದು ಹೊಡಿತಾರೆ ಅಂತಾರೆ. ನಿಮ್ಮನ್ನು ನಾಯಕ ಅಂತ ಒಪ್ಕೋಬೇಕು ಜನ. ದಯವಿಟ್ಟು ಕಾಂಗ್ರೆಸ್ ನಾಯಕರು, ಕರ್ನಾಟಕದಲ್ಲಿರೋರು, ನಿಮ್ಮ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿಯವರ ಆಶಯದಂತೆ ನಾವು ನಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇಷ್ಟೆಲ್ಲ ಮಾಡಿದ್ದೀವಿ ಅಂತ ದಯವಿಟ್ಟು ಜನತೆ ಮುಂದಿಡಿ. ಆಗ ಕರ್ನಾಟಕದಲ್ಲೂ ಸಹ ನಿಮ್ಮದೇ ಪಕ್ಷ ಮುಂದೆ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ನಾಯಕ ರಾಹುಲ್ ಗಾಂಧಿಯವರು ಸಹ ಮುಂದೆ ಪ್ರಧಾನಮಂತ್ರಿ ಆಗೋದಕ್ಕೆ ಇದು ರಹದಾರಿ ಆಗುತ್ತೆ. ಅದು ಬಿಟ್ಟು ಬರೀ ಸ್ಟೇಜ್ ಸಿಕ್ತು ಅಂತ ದಲಿತರಲ್ಲಿ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಹೋದರೆ ಅದೇ ದಲಿತರು ನಿಮ್ಮ ಪಕ್ಷವನ್ನು ಇನ್ನಷ್ಟು ಮೂಲೆಗುಂಪು ಮಾಡ್ತಾರೆ ಅನ್ನೋದರಲ್ಲಿ ಸಂದೇಹ ಇಲ್ಲ.